ನಮ್ಮ ಈ ಸಂಜೆಯ ಕೊನೆಯ ಪ್ರಸ್ತುತಿ ಕುಮಾರಿ ಅಮಿತಾ ಸಂಪತ್ನಿಂದ. ಕುಮಾರಿ ಅಮಿತಾ ಸಂಪತ್ ಪ್ರಸ್ತುತ ರಾಮಯ್ಯ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾಳೆ. ಹೆಸರಾಂತ ಕಲಾವಿದರುಗಳು ಹಾಗೂ ಗುರುಗಳಾದ ವಿದುಷಿ ಶ್ರೀಮತಿ ರೂಪಾ ಶ್ರೀಧರ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಹಾಗೂ ಗುರು ಶ್ರೀಮತಿ ಮಿನಲ್ ಪ್ರಭು ಅವರಲ್ಲಿ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಾಳೆ. ವಿದುಷಿ ಶ್ರೀಮತಿ ವಾಣಿ ಯದುನಂದನ್ ಅವರಲ್ಲಿ ವೀಣಾವಾದನವನ್ನೂ ಸಹ ಅಮಿತಾ ಅಭ್ಯಾಸ ಮಾಡಿದ್ದಾಳೆ. ಈ 3 ಕಲಾ ಪ್ರಕಾರಗಳ ಸೀನಿಯರ್ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾಳೆ. ಕಳೆದ 5 ವರ್ಷಗಳಿಂದ ಶ್ರೀ ಸಾಯಿ ತೇಜಸ್ ಅವರಲ್ಲಿ ಹಾರ್ಮೋನಿಕಾ ವಾದನವನ್ನು ಅಭ್ಯಾಸ ಮಾಡುತ್ತಿದ್ದಾಳೆ. ಇಂಡಿಯನ್ ಮೌತ್ ಆರ್ಗನ್ ಪ್ಲೇಯರ್ಸ್ ಫೇಸ್ಬುಕ್ ಗ್ರೂಪ್ ಆಯೋಜಿಸಿದ ಹಾಲ್ ಆಫ್ ಫೇಮ್ ಸ್ಪರ್ಧೆ, ಬೆಂಗಳೂರಿನಲ್ಲಿ ನಡೆದ ಅಂಡರ್ 25 ಸಮಿಟ್, ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಸಂಗೀತ ಸಂಗ್ರಹಾಲಯ ಆಯೋಜಿಸುವ ಓಪನ್ ಮೈಕ್ ಕಾರ್ಯಕ್ರಮ, JCB ಹಾಗೂ ಹೈದರಾಬಾದ್ನ ಮೈಕ್ರೋಚಿಪ್ ಸಂಸ್ಥೆಗಳಲ್ಲಿ ನಡೆದ ಸಂಗೀತ ಕಾರ್ಯಕ್ರಮಗಳು, ಬೆಂಗಳೂರು ಮತ್ತು ಜಮ್ಮುನಲ್ಲಿ ನಡೆದ ಭಾರತೀಯ ಮೌತ್ ಆರ್ಗನ್ ವಾದಕರ ಸಮ್ಮೇಳನಗಳು ಹೀಗೆ ಹಲವಾರು ವೇದಿಕೆಗಳಲ್ಲಿ ಅಮಿತಾ ತನ್ನ ಹಾರ್ಮೋನಿಕಾ ಪ್ರದರ್ಶನವನ್ನು ನೀಡಿದ್ದಾಳೆ. ತನ್ನ ಎಲ್ಲ ಕಲಾ ಪ್ರಕಾರಗಳಲ್ಲಿ ಹಲವಾರು ಅಂತರ ಶಾಲಾ ಹಾಗೂ ಅಂತರ ಕಾಲೇಜು ಸ್ಪರ್ಧೆಗಳಲ್ಲಿ ಅಮಿತಾ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾಳೆ. ಕಾಲೇಜಿನ ಸಂಗೀತ ತಂಡದ ಸಕ್ರಿಯ ಸದಸ್ಯೆಯೂ ಹೌದು. ಅಮಿತಾಳಿಗೆ ಇಂದು ಪಕವಾದ್ಯದಲ್ಲಿ ಶ್ರೀ ಸುಶ್ರುತ್ ಕಣತ್ತೂರ್ ಅವರು ಕೀಬೋರ್ಡಿನಲ್ಲಿ, ಶ್ರೀ ಸಾಯಿ ತೇಜಸ್ ಚಂದ್ರಶೇಖರ್ ಅವರು ಟ್ಯಾಂಬೋರಿನ್ನಲ್ಲಿ ಹಾಗೂ ಶ್ರೀ ಮೈಸೂರ್ P. ಅಶ್ವಿನ್ ಅವರು ತಬಲದಲ್ಲಿ ಸಹಕರಿಸಲಿದ್ದಾರೆ. ವೇದಿಕೆಯ ಮೇಲಿರುವ ಎಲ್ಲ ಕಲಾವಿದರಿಗೂ ಹಂಸನಾದ ಫೌಂಡೇಶನ್ನ ಪರವಾಗಿ ತುಂಬು ಹೃದಯದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಜಾನಪದ ಸೊಗಡನ್ನು ಹೊಂದಿರುವ ಕೆಲವು ಚಲನಚಿತ್ರ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದೇನೆ. ಭಾರತೀಯ ಜಾನಪದ ಸಂಗೀತವು ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಪ್ರದಾಯವಾಗಿದೆ. ಇದು ದೇಶದ ವಿವಿಧ ಪ್ರದೇಶಗಳಲ್ಲಿನ ಜನರ ಸಂಸ್ಕೃತಿ, ಇತಿಹಾಸ ಮತ್ತು ದೈನಂದಿನ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಇದು ಶತಮಾನಗಳಿಂದ ವಿಕಸನಗೊಂಡಿದ್ದು ಸ್ಥಳೀಯ ಸಮುದಾಯಗಳ ಸಂಪ್ರದಾಯಗಳು ಮತ್ತು ಆಚರಣೆಗಳಲ್ಲಿ ಆಳವಾಗಿ ಬೇರೂರಿದೆ. ಜಾನಪದ ಸಂಗೀತವು ಸಾಮಾನ್ಯವಾಗಿ ಸ್ವಯಂ ಪ್ರೇರಿತ, ಸರಳ ಮತ್ತು ಸಾಮಾನ್ಯ ಜನರ ಜೀವನದಲ್ಲಿ ಬೇರೂರಿದೆ. ಇದು ಅದನ್ನು ರಚಿಸುವ ಜನರ ಭಾವನೆಗಳು, ಕಥೆಗಳು ಮತ್ತು ಮೌಲ್ಯಗಳ ನೇರ ಅಭಿವ್ಯಕ್ತಿಯಾಗಿದೆ. ಆಸ್ ಕೋಟೆಡ್ ಬೈ ಫ್ರೆಡ್ರಿಕ್ ನೀಶಾ, folk music is the musical mirror of the world. With this, I would like to commence, and I hope you all enjoy my folk-inspired recital. ಮೊದಲನೆಯ ಪ್ರಸ್ತುತಿ 1965ರಲ್ಲಿ ಬಿಡುಗಡೆಯಾದ ವಕ್ತ್ ಚಿತ್ರದ ಗೀತೆ ಎ ಮೇರೆ ಝೊಹರ್ ಜಬಿ. ಈ ಗೀತೆಯು ಅಫ್ಘಾನಿ ಜಾನಪದ ಹಾಡು ಪಾಶ್ಟೋ ಮೇಲೆ ಆಧಾರಿತವಾಗಿದೆ. ಗಾಯಕರು ಮನ್ನಾ ದೇ, ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ, ಸಂಗೀತ ಸಂಯೋಜನೆ ರವಿಯವರು. ಎ ಮೇರೆ ಝೊಹರ್ ಜಬಿ.
ಮುಂದಿನ ಪ್ರಸ್ತುತಿ 1997ರಲ್ಲಿ ಬಿಡುಗಡೆಯಾದ ಜೋಡಿ ಹಕ್ಕಿ ಚಿತ್ರದ ಗೀತೆ ಲಾಲಿ ಸುವ್ವಾಲಿ. ಗಾಯಕರು ಎಲ್.ಎನ್. ಶಾಸ್ತ್ರಿಯವರು, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ವಿ. ಮನೋಹರ್ ಅವರು. ಲಾಲಿ ಸುವ್ವಾಲಿ. ಮುಂದಿನ ಪ್ರಸ್ತುತಿ 2015ರಲ್ಲಿ ಬಿಡುಗಡೆಯಾದ ಬಾಜಿರಾವ್ ಮಸ್ತಾನಿ ಚಿತ್ರದ ಫಿತೂರಿ.
ಈ ಗೀತೆಯಲ್ಲಿ ಮರಾಠಿ ಜಾನಪದ, ಸೂಫಿ, ಲಾವಣಿ ಮತ್ತು ಕವ್ವಾಲಿ ಸಂಗೀತ ಒಳಗೊಂಡಿದೆ. ಲಾವಣಿ ಸಂಗೀತವು 18ನೇ ಶತಮಾನದಲ್ಲಿ ಪೇಶ್ವಾ ಆಳ್ವಿಕೆಯ ಕಾಲದಲ್ಲಿ ಪ್ರಚಲಿತವಾಗಿದ್ದು, ರಾಜರ ಆಸ್ಥಾನಗಳಲ್ಲಿ ಹಾಗೂ ಆಯಾಸಗೊಂಡ ಸೈನಿಕರಿಗೆ ಮನರಂಜನೆಗಾಗಿ ನಡೆಯುತ್ತಿತ್ತು. ಗಾಯಕರು ವೈಶಾಲಿ ಮಾಡೆ, ಗಣೇಶ್ ಚಂದನ್ ಶಿವೆ, ಐಶ್ವರ್ಯ ಭಂಡಾರಿಯವರು. ಸಂಗೀತ ಸಂಯೋಜನೆ ಸಂಜಯ್ ಲೀಲಾ ಭನ್ಸಾಲಿ, ಸಾಹಿತ್ಯ ಪ್ರಶಾಂತ್ ಇಂಗೋಳೆ ಹಾಗೂ ಜಾನಪದ ಸಾಹಿತ್ಯ ಗಣೇಶ್ ಚಂದನ್ ಶಿವೆ. ಫಿತೂರಿ. ಮುಂದಿನ ಪ್ರಸ್ತುತಿ 1976ರಲ್ಲಿ ಬಿಡುಗಡೆಯಾದ ರತ್ನ ಮಂಜರಿ ಗೀತೆ ಗಿಲ್ಗಿಲ್ ಗಿಲಕ್. ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರು. ಗಿಲ್ಗಿಲ್ ಗಿಲಕ್.
ಮುಂದಿನ ಪ್ರಸ್ತುತಿ 2001ರಲ್ಲಿ ಬಿಡುಗಡೆಯಾದ ಲಗಾನ್ ಚಿತ್ರದ ಗೀತೆ ಘನನ್ ಘನನ್. ಈ ಚಿತ್ರದಲ್ಲಿ ಭಾರತೀಯ ಜಾನಪದ ವಾದ್ಯಗಳೊಂದಿಗೆ ಆಧುನಿಕ ಪಾಪ್ ಸಂಗೀತವು ಬೆರೆತು ಅತ್ಯುತ್ತಮ ಧ್ವನಿಯನ್ನು ಮೂಡಿಸಿದೆ ಹಾಗೂ 3 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದೆ. ಮಲ್ಹಾರ್ ರಾಗದ ಅಂಶಗಳನ್ನು ಈ ಗೀತೆಯಲ್ಲಿ ಅಳವಡಿಸಲಾಗಿದೆ. ಗಾಯಕರು ಅಲ್ಕಾ ಯಾಗ್ನಿಕ್, ಉದಿತ್ ನಾರಾಯಣ್, ಸುಖ್ವಿಂದರ್ ಸಿಂಗ್, ಶಂಕರ್ ಮಹಾದೇವನ್, ಶಾನ್ ಸೆಹರ್ ಅವರು. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಸಂಯೋಜನೆ AR ರೆಹಮಾನ್ ಅವರು. ಘನನ್ ಘನನ್.
ಮುಂದಿನ ಪ್ರಸ್ತುತಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಕವಿರತ್ನ ಕಾಳಿದಾಸ ಚಿತ್ರದ ಈ ಹಾಡಿಗೆ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ ಹಾಗೂ ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದು. ಬೆಳ್ಳಿ ಮೂಡಿತು. ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಹಾಗೂ ಅವರ ಬೆಂಬಲಕ್ಕಾಗಿ ನನ್ನ ಗುರುಗಳಾದ ಶ್ರೀ ಸಾಯಿ ತೇಜಸ್ ಚಂದ್ರಶೇಖರ್ ಅವರಿಗೆ ನನ್ನ ಧನ್ಯವಾದ ಹೇಳಲು ಬಯಸುತ್ತೇನೆ. ಇಂದು ನನ್ನ ಜೊತೆಗಿದ್ದ ನನ್ನ ಸಹ ಕಲಾವಿದರಾದ ಶ್ರೀ ಅಶ್ವಿನ್, ಶ್ರೀ ಸುಶ್ರುತ್ ಮತ್ತು ಶ್ರೀ ಸಾಯಿ ತೇಜಸ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಇಂದು ಇಲ್ಲಿಗೆ ಬಂದಿರುವ ರೂಪಾ ಮ್ಯಾಮ್, ಮಿನಲಾಂಟಿ, ವಾಣಿ ಮ್ಯಾಮ್, ನನ್ನ ಎಲ್ಲ ಗುರುಗಳು, ಕುಟುಂಬ, ಸ್ನೇಹಿತರು ಮತ್ತು ಸಂಗೀತ ಪ್ರೇಮಿಗಳಿಗೆ ನನ್ನ ಧನ್ಯವಾದಗಳು. Also, hearty thanks to my sister who has flown down all the way from Delhi just for my performance. And also Ritvik Shastri, a fellow friend and harmonica player, for helping me get through this performance and helping me with the song selection. Thank you so much. ಕೊನೆಯ ಪ್ರಸ್ತುತಿ ಜನುಮದ ಜೋಡಿ ಚಿತ್ರದ ಹಾಡು. ಗಾಯಕರು ಎಲ್.ಎನ್. ಶಾಸ್ತ್ರಿ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ವಿ. ಮನೋಹರ್. Any guesses? Okay. Those who are yet to catch on, we'll do it together.
ಈ ಸಂಗೀತ ಪ್ರದರ್ಶನಕ್ಕೆ ಒಂದೇ ಪದ: ಅಪರಿಮಿತ. ಈಗ ವಿದುಷಿ ಶ್ರೀಮತಿ ರೂಪಾ ಶ್ರೀಧರ್ ಅವರು, ಶ್ರೀಮತಿ ಮಿನಲ್ ಪ್ರಭು ಅವರು ಹಾಗೂ ಶ್ರೀಮತಿ ವಾಣಿ ಯದುನಂದನ್ ಅವರು ವೇದಿಕೆಯ ಮೇಲಿರುವ ಕಲಾವಿದರಿಗೆ ಆಶೀರ್ವದಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಜೈ ಹಾರ್ಮೋನಿಕಾ. ತುಂಬ ಅದೃಷ್ಟ ಮಾಡಿದ್ವಿ ಎಲ್ಲರೂ. ಇವತ್ತು ಕ್ಷೇತ್ರದ ದಿಗ್ಗಜರುಗಳು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಗುರು ಶ್ರೀಮತಿ ಮಿನಲ್ ಪ್ರಭು ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. From the beginning, everybody was really excellent, and you could make out every song and some of the old tunes that we really enjoyed, and from the new ones. And I think it was a very enjoyable evening. And for me, it was a very different evening because I always only go for dance performances. So coming for a music, and that to harmonica, was a really completely different experience, and I really enjoyed it. And Amita is my student, and she's excellent in everything she does, whether it be dance, music. I'm sure her music teacher will say that. Music and harmonica, she was excellent, and so were everybody else. And thank you very much for this wonderful evening. Thank you, ma'am. We now have Vidushi Rupa Sridhar, my guru and Amita's guru as well, to kindly say a few words. ನನ್ನ ಸಂಗೀತ ಬಂಧುಗಳಿಗೆಲ್ಲ ನಮಸ್ಕಾರ. ಐ ಆಮ್ ಶ್ಯೂರ್ ವಿ ಆಲ್ ಹ್ಯಾಡ್ ಅ ವಂಡರ್ಫುಲ್ ಈವ್ನಿಂಗ್. ಇಲ್ಲಿರಲೇ ಇಲ್ಲ, ನಾವೆಲ್ಲೋ ತೇಲಿ ಹೋಗ್ತಾ ಇದ್ವಿ ಅನ್ನೋ ಥರ ಫೀಲಿಂಗು. 3 ಜನನು ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ದಿವಾಕರ್ ಅವರು, ಆಮೇಲೆ ಮಧ್ಯದ ಮಗು ಆಹನ ಅವಳು, ಆಮೇಲೆ ಅಮಿತಾ, 3 ಜನನು ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಒಬ್ಬರದು ಚೌಕಟ್ಟಿದ್ದಂಗೆ ಇನ್ನೊಬ್ಬರದಿರಲಿಲ್ಲ, ಇನ್ನೊಬ್ಬರದಿದ್ದಂಗೆ ಇನ್ನೊಬ್ಬರದಿರಲಿಲ್ಲ. 3 ಡಿಸ್ಟಿಂಕ್ಟ್ ಸ್ಟೈಲ್ಗಳು ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ನುಡಿಸಿದವ್ರದ್ದು ಒಂದು ಕಡೆ ಆದರೆ, ಅವ್ರ ಸಾಧನೆ, ಅವರ ಭಾವ, ಅವರು ಅದರೊಳಗೆ ಮುಳುಗೋಗಿರ್ತಕ್ಕಂಥ ಒಂದು ಸನ್ನಿವೇಶ, ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಸಾಂಗ್ಗಳು ಸೆಲೆಕ್ಟ್ ಮಾಡಿದಂಥ ನನ್ನ ದಿಗ್ಗಜ ಸ್ಟೂಡೆಂಟು ಸಾಯಿ ತೇಜಸ್. ಸಾಂಗ್ ಸೆಲೆಕ್ಷನ್ ಆಗಿದ್ದರೆ ತಾನೇ ನಮ್ಮ ಕಾಲುಗಳು ಕೈಗಳು ಎಲ್ಲ ತಟ್ಟೋಕ್ಕೆ ಶುರು ಆಗೋದು. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಸೆಲೆಕ್ಷನ್ ಆಫ್ ಸಾಂಗ್ಸ್. ಫೋಕು ಅಂದಾಗ ನಾನು ಏನಪ್ಪ ಇರುತ್ತೆ, ಹೀಗೂ ಒಂದಿರುತ್ತಾ ಅಂತ ಹೇಳಿ ಆಶ್ಚರ್ಯಪಟ್ಟೆ. ಬಟ್ ದ ವೇ ಹಿ ಪುಟ್ ಟುಗೆದರ್ ಆಲ್ ದೋಸ್ ಸಾಂಗ್ಸ್ ಸೊ ದ್ಯಾಟ್ ವಿ ಕೆಪ್ಟ್ ಆನ್ ನಾಡಿಂಗ್ ಅವರ್ ಹೆಡ್ಸ್ ಆ್ಯಂಡ್ ಕೆಪ್ಟ್ ಆನ್ ಟ್ಯಾಪಿಂಗ್ ಅವರ್ ಫೀಟ್. ಹ್ಯಾಟ್ಸ್ ಆಫ್ ಟು ಸಾಯಿ ತೇಜಸ್. ಗಾಡ್ ಬ್ಲೆಸ್ ಯು ಮಾ. ಇನ್ನೂ ಈ ಥರ ತುಂಬ ಪ್ರೋಗ್ರಾಮ್ಗಳು ಮಾಡು,
ಇನ್ನು ಈ ಥರ ತುಂಬ ಶಿಷ್ಯರನ್ನು ತಯಾರು ಮಾಡುವಂಥ ಕೃಷ್ಣನಲ್ಲಿ ನನ್ನ ಬೇಡಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿದುಷಿ ವೈಣಿಕ ವಿದುಷಿ ಶ್ರೀಮತಿ ವಾಣಿ ಯದುನಂದನ್ ಅವರು ಬಂದಿದ್ದಾರೆ. ಅವರು ಕೂಡ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಅಮಿತಾ, ನಿಖಿತಾ ಅವರಿಬ್ಬರು ಏನು ಹೇಳಬೇಕು ಅಂದರೆ ತುಂಬ ಎನರ್ಜೆಟಿಕ್ಕು. ಯಾವಾಗಲೂ ಅವ್ರಿಗೊಂದು ಡ್ರೈವು, ಸೆಲ್ಫ್ ಡ್ರೈವ್, ತುಂಬ ಡ್ರಿವನ್ ಸ್ಟೂಡೆಂಟ್ಸ್ ಅವರು. ನನ್ನ ಹತ್ರ ಬಂದಾಗ ಅವರಿಬ್ಬರು ತುಂಬ ಚಿಕ್ಕವರು. ಮೇ ಬಿ ದೇ ವರ್ ಇನ್ ಹೈಸ್ಕೂಲ್. Amita she was in middle school, right? You're 10 years old. Oh, yes. So very dedicated, very obedient students. Our passion, they are passionate of their hobbies. So yeah, so that took them, and they finished senior in flying colors. So, and Amita and Nikita, both of them, they are very talented. So I wish them all the best. Good luck. Thank you. ಥ್ಯಾಂಕ್ ಯು ಮ್ಯಾಮ್. ಮತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹಾರ್ಮೋನಿಕಾ ಪ್ಲೇಯರ್ಸ್ ಮಾತಾಡಬೇಕು. ಸೊ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಪ್ರೀತಿಯ ದಿವಾಕರ್ ಸರ್ ಅವರೇ ಹೇಳ್ದಂಗೆ 2014 ನಮ್ಮ ಮನೆಗೆ ಸುಮ್ಮನೆ ಒಂದಿನ ನಡ್ಕೊಂಬಂದರು, ಹಾರ್ಮೋನಿಕಾ ಇಟ್ಕೊಂಬಂದರು ಕೈನಲ್ಲಿ. ಅದು ಟ್ರೆಮೊಲೋ ಹಾರ್ಮೋನಿಕಾ ತೊಗೊಂಬಂದು ನುಡಿಸಿದ್ರು. ತುಂಬ ಚೆನ್ನಾಗಿ ನುಡಿಸ್ತಾಯಿದ್ರು. ನಾನು ಅದೇ ಅವ್ರು ಹೇಳ್ದಂಗೆ ಚೆನ್ನಾಗೇ ನುಡಿಸ್ತಾ ಇದ್ದೀರಲ್ಲ ಸರ್, ಯಾಕೆ ನಿಮಗೆ ಈ ಥರ ಇನ್ಹಿಬಿಷನ್ಸ್ ಅಂದೆ. ಆಮೇಲೆ ಹಾರ್ಮೋನಿಕಾ ಕ್ಲಬ್ ಶುರು ಆಯಿತು. ದೆನ್ ವಿ ಆಲ್ ವರ್ ಟುಗೆದರ್ ಇನ್ ದ ಕ್ಲಬ್. ಅವರ ನುಡಿಸಾಣಿಕೆಯಲ್ಲಿ ಒಂದು ನಾವೆಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ, ಒಬ್ಬ ಅವಾಗ ತಾನೇ ಮಗುಗೆ ಜನ್ಮ ಕೊಟ್ಟಿರುವಂಥ ತಾಯಿ ಯಾವ ಥರ ಆ ಮಗುನ ಪ್ರೀತಿಸ್ತಾಳೆ, ಅದೇ ಥರ ಅವರು ಹಾರ್ಮೋನಿಕಾನ ಇಟ್ಕೊಂಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ತುಂಬ ಕ್ಯೂಟಾಗಿ, ತುಂಬ ಈ ಥರ ಮುದ್ದಾಗಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ಆಲ್ ದ ಸಾಂಗ್ ಸೆಲೆಕ್ಷನ್ಸ್ ವರ್ ಓಕೆ ಅವರೆಲ್ಲ ವಸ್ತುಗಳನ್ನು ಹಾಗೆ ಇಟ್ಕೊತಾರೆ ಅಂತ ಅವರು ಶ್ರೀಮತಿಯವರು ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದಿವಾಕರ್ ಸರ್ ಫಾರ್ ದ ಸೆಂಟಿಲೇಟಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಅಹನಾ ಬಗ್ಗೆ ಹೇಳಬೇಕು ಅಂದರೆ, ಅವಳು ತುಂಬ ಅಂದರೆ ಟು ದ ಪವರ್ ಆಫ್ ಇನ್ಫಿನಿಟಿ ಸೈಲೆಂಟು. ಆದರೆ ಅವಳು ಇವತ್ತು ಅದನ್ನು ಡಿಸ್ಪ್ರೂವ್ ಮಾಡಿದ್ದಾಳೆ ಅವಳ ಹಾರ್ಮೋನಿಕಾ ವಾದನದಲ್ಲಿ. ಅಹನಾ ನುಡಿಸಾಣಿಕೆಯಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಶಿ ಲೈಕ್ಸ್ ದ ಸ್ಲೈಡರ್ ವೆರಿ ಮಚ್. ಕ್ರೊಮ್ಯಾಟಿಕ್ ಹಾರ್ಮೋನಿಕಾನಲ್ಲಿ ರೈಟ್ ಸೈಡಲ್ಲಿ ಸ್ಲೈಡರ್ ಅಂತ ಒಂದು ವಸ್ತು ಇರುತ್ತೆ. ದಟ್ ವಿಲ್ ಟೇಕ್ ಅಸ್ ಟು ದ ಶಾರ್ಪ್ಸ್ ಆ್ಯಂಡ್ ಫ್ಲ್ಯಾಟ್ಸ್ ಆನ್ ದ ಪಿಯಾನೋ. ಸೊ ಅದು ತುಂಬ ಇಷ್ಟ ಅವಳಿಗೆ. ಅದು ತುಂಬ ದಿವಾಕರ್ ಸರ್ ಹೆಂಗೆ ಹಾರ್ಮೋನಿಕಾ ಇಟ್ಕೊತಾರೋ, ಇವಳ ಸ್ಲೈಡರ್ನ ಅಷ್ಟೇ ಒಂದು ಸಾಫ್ಟಾಗಿ, ಅಷ್ಟೇ ಒಂದು ತುಂಬ ಕಾಳಜಿ ವಹಿಸ್ಕೊಂಡು ಅದನ್ನು ಯೂಸ್ ಮಾಡೋದು. ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಯೂಸ್ ಮಾಡಬೇಕು. ಸ್ಲೈಡರ್ನ ಎಲ್ಲ ಕಡೆ ಸ್ಲೈಡರ್ ಹೊಡಿತಾ ಇರೋದು ಅದೆಲ್ಲ ಮಾಡಬಾರ್ದು. ಶಿ ಹ್ಯಾಸ್ ದಟ್ ಮೆಚುರಿಟಿ. ಐ ವಿಶ್ ಹರ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ನುಡಿಸಿದ್ದಾಳೆ ಇವತ್ತು. ನೀವೆಲ್ಲ ಕೇಳಿ ಖುಷಿಪಟ್ಟಿದ್ದೀರ. ಸಂಚಿಕೆ 11ರಲ್ಲಿ ಅಮಿತಾ ನುಡಿಸ್ಬೇಕು ಅಂತ ಅವಳಿಗೆ ಗೊತ್ತಾದಾಗ ಅವಳು ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಲು. ಸಾಂಗ್ ಸೆಲೆಕ್ಷನ್ ಇನ್ನೂ ಮಾಡಿರಲಿಲ್ಲ. ಆಮೇಲೆ ಸ್ವಲ್ಪ ಬೈಸ್ಕೊಂಡ್ಳು ನನ್ನ ಹತ್ರ. ಆಮೇಲೆ ಲೈಕ್ ಆನ್ ಅ ವಾರ್ ಫುಟ್ಟಿಂಗ್ ಇದು ಸರ್ ನನ್ನ ಸಾಂಗ್ಸ್ ರೆಡಿ ಇದೆ ಅಂತ ಹೇಳಿದ್ಲು. ಬೋತ್ ಆಫ್ ಅಸ್ ಸ್ಟಾಟ್. ಅವಳು ಕೂಡ ಸಾಂಗ್ ಸೆಲೆಕ್ಷನಲ್ಲಿ ಅವಳದು ಕೂಡ ಪಾತ್ರ ಇದೆ. ನಂದು ಬಹಳ ಚಿಕ್ಕ ಪಾತ್ರ ಖಂಡಿತ. ಆಮೇಲೆ ಶಿ ವಾಸ್ ವೆರಿ ಇನ್ಸಿಸ್ಟಿಂಗ್ ದಟ್ ಶಿ ವಾಂಟೆಡ್ ಲೈವ್ ಮ್ಯೂಸಿಕ್. ಇಲ್ಲ ಸರ್ ನಾನು ಲೈವ್ ಮ್ಯೂಸಿಕ್ ಜೊತೆ ನುಡಿಸ್ಲಾ ಅಂದ್ಲು. ಖಂಡಿತ ನುಡಿಸಮ್ಮ ಅಂತ ಹೇಳಿದೆ. ಆ್ಯಂಡ್ ಆಲ್ ಆಫ್ ಯು ಹ್ಯಾವ್ ಸೀನ್ ವಾಟ್ ಕೈಂಡ್ ಆಫ್ ಸಾಂಗ್ಸ್ ಶಿ ಹ್ಯಾಸ್ ಚೋಸನ್ ಟುಡೇ. ಮೋಸ್ಟ್ ಆಫ್ ದ ಸಾಂಗ್ಸ್ ಎಕ್ಸೆಪ್ಟ್ ಐ ಥಿಂಕ್ ಎ ಮೇರೆ ಝೊಹರ್ ಜಬಿ, ಐ ಥಿಂಕ್ ಆಲ್ ದಿ ಅದರ್ ಸಾಂಗ್ಸ್ ಅಮಿತಾ ನುಡಿಸಿದ್ದು ಯಾರು ಇದುವರೆಗೂ ಹಾರ್ಮೋನಿಕಾಲಲ್ಲಿ ಅಟೆಂಪ್ಟ್ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಹಾಡುಗಳು. ಎಸ್ಪೆಷಲಿ ಅ ಸಾಂಗ್ ಲೈಕ್ ದ ಕಂಸಾಳೆ ಸಾಂಗ್ ವಿಚ್ ಶಿ ಪರ್ಫಾರ್ಮ್ಡ್ ಅಟ್ ದಿ ಎಂಡ್. ಆ ಥರ ಹಾಡುಗಳು ಹಾರ್ಮೋನಿಕಾದಲ್ಲಿ ನುಡಿಸೋದು ಬಹಳ ಕಷ್ಟ.
ಬಿಕಾಸ್ ಅದು ಹಾಡೋಕ್ಕೆ ಕಷ್ಟ ಫಸ್ಟ್ ಆಫ್ ಆಲ್, ಬಿಕಾಸ್ ಆ ಒಂದು ಜಾನಪದದ ಸೊಗಡು ಬರಬೇಕು. ಅಂಥದ್ರಲ್ಲಿ ಹಾರ್ಮೋನಿಕಾದಲ್ಲಿ ಅದು ಈಕ್ವಲ್ ಟೆಂಪರ್ಡ್ ಇನ್ಸ್ಟ್ರುಮೆಂಟ್, ಇಂಥ ಒಂದು ವಾದ್ಯದಲ್ಲಿ ಆ ಥರ ಹಾಡುಗಳು, ಬೆಳ್ಳಿ ಮೂಡಿತೋ ಇರ್ಬೋದು, ಅಥವಾ ಪ್ರತಿಯೊಂದು ಹಾಡು ಯಾವ್ಯಾವ ಹಾಡುಗಳನ್ನ ಅವಳು ಆಯ್ಕೆ ಮಾಡ್ಕೊಂಡಿಲ್ಲ. ಆ್ಯಂಡ್ ಆಲ್ಸೋ ದ ಲಾವಣಿ ಸಾಂಗ್ ವಿಚ್ ಹ್ಯಾಸ್ ಐ ಥಿಂಕ್ ಆಲ್ ದ 12 ಕ್ರೊಮ್ಯಾಟಿಕ್ ನೋಟ್ಸ್ ಬರ್ತಾ ಇರುತ್ತೆ ಆ ಹಾಡಲ್ಲಿ. ಯಾವ ರಾಗ ಅಂತ ಗೊತ್ತಾಗಲ್ಲ. ಒಂದೊಂದು ಸಲ ನಾವು ಇದು ಪಂತೂರಾಳಿ ಅಂದ ತಕ್ಷಣ ಅದು ಹಂಸಾನಂದಿಗೆ ಹೋಗಿರುತ್ತೆ. ಈ ಥರ ಒಂದು ಹಾಡು, ಈ ಥರ ಒಂದು ಕಾಂಪೋಸಿಷನ್ ಇರುವಾಗ ಬಹಳ ಕಷ್ಟ ಹಾರ್ಮೋನಿಕಾ ನುಡಿಸೋದು. ಅಂಥದ್ರಲ್ಲಿ ಇವತ್ತು ಬಹಳ ಚೆನ್ನಾಗಿ ನುಡಿಸಿದ್ದಾಳೆ. ಆ್ಯಂಡ್ ಆಲ್ ಆಫ್ ಯು ಹ್ಯಾವ್ ಎಂಜಾಯ್ಡ್ ಹರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಅಮಿತಾ. ಅವಳೇನೋ ಹೇಳಿಬಿಟ್ಲು ಲೈವ್ ಮ್ಯೂಸಿಕ್ ಅಂತ. ಏನು ಮಾಡೋದು, ಯಾರನ್ನು ಕರೆಯೋದು ಅಂದಾಗ ನಮ್ಮ ಆತ್ಮೀಯ ಸ್ನೇಹಿತರು ಸುಶ್ರುತ್ ಕಣತೂರ್, ನಾನು ಇವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಮೊದಲನೇ ಬಾರಿ ಕೂತ್ಕೊಂಡು ನುಡಿಸಿದ್ದು. ಸುಶ್ರುತ್ ಅವ್ರಿಗೂ ವಿ ಹ್ಯಾಡ್ ಅ ಸೆಷನ್ ಆಫ್ ರಿಹರ್ಸಲ್ ಆ್ಯಸ್ ವೆಲ್. ತುಂಬ ಚೆನ್ನಾಗಿ ಎಲ್ಲ ಕಾರ್ಡ್ಸ್ ಇರ್ಬೋದು ಅಥವಾ BGMಗಳಿರ್ಬೋದು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನುಡಿಸ್ಕೊಟ್ಟಿದ್ದಾರೆ. ಸುಶ್ರುತ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ತಬಲಾದಲ್ಲಿ ನನ್ನ ಗುರುಬಂಧುವಾದ ಮೈಸೂರು P. ಅಶ್ವಿನ್ ಅವರು, ಚಿಕ್ಕ ವಯಸ್ಸಿಂದ ನಾವು ಜೊತೆಗೆ ಬೆಳೆದಿದ್ದೀವಿ ನಮ್ಮ ಗುರುಗಳ ಹತ್ರ. ಸೊ ಅವನಿಲ್ಲ, ಅವನ ಮಗಳ ಬರ್ಡೇ ಇವತ್ತು, ಸೊ ಹಿ ಹ್ಯಾಡ್ ಟು ಲೀವ್. ಮೈಸೂರು P. ಅಶ್ವಿನ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಪೂಜ್ಯ ಗುರುಗಳಾದ ವಿದುಷಿ ರೂಪಾ ಶ್ರೀಧರ್ ಮೇಡಮ್, ಮತ್ತು ಗುರು ಶ್ರೀಮತಿ ಮೀನಲ್ ಪ್ರಭು ಅವರು, ಮತ್ತು ವಿದುಷಿ ವಾಣಿ ಯದುನಂದನ್ ಮೇಡಮ್ ಅವರು, ಮತ್ತು ಬೆಂಗಳೂರು ಹಾರ್ಮೋನಿಕಾ ಕ್ಲಬ್ನ ಅನೇಕ ಸದಸ್ಯರು. ಕಾರ್ತಿಕ್ ಸರ್ ಬಂದಿದ್ದೀರಾ? ಕಾರ್ತಿಕ್ ಸರ್, ಆರ್ ಯು ಹಿಯರ್? ಎಸ್, ಕಾರ್ತಿಕ್ ಸರ್ ಇಸ್ ದೇರ್. ಆ್ಯಂಡ್ ರಾಜೀವ್ ಸರ್ ಬಂದಿದ್ದಾರೆ. ಆಮೇಲೆ ಹರಿ ವಿಠಲ್ ಸರ್ ಅವರು ಬಂದಿದ್ದಾರೆ. ವಿಠಲ್ ಸರ್ ಅವರು, ಅವ್ರಿಗೂ ಕೂಡ ಎಲ್ಲರಿಗೂ, ಬೆಂಗಳೂರು ಹಾರ್ಮೋನಿಕಾ ಕ್ಲಬ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಪ್ರಾರ್ಥನೆಯನ್ನು ಬಹಳ ಸುಷ್ಠವಾಗಿ ಹಾಡಿದಂತಹ ನನ್ನ ಸ್ಟೂಡೆಂಟ್ ಸಾಧನಾ, ಅವಳಿಗೂ ಕೂಡ ಧನ್ಯವಾದಗಳು. ಅಚ್ಚುಕಟ್ಟಾದ ಕಾಂಪ್ಯೂರಿಂಗ್ ಮಾಡಿದಂತಹ ಅನನ್ಯಶ್ರೀ, ಮತ್ತು ಇವತ್ತಿನ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆದ್ಯ ಅವಿನಾಶ್, ಮತ್ತು ಟಿಕೆಟಿಂಗ್ ಕಮಿಟಿನಲ್ಲಿದ್ದಂತಹ ಶ್ರೀ ದೀಪಕ್ ಶ್ರೀನಿವಾಸನ್, ಶ್ರೀಮತಿ ಆರತಿ ಕುಲಕರ್ಣಿ, ಹಾಗೆ ಶ್ರೀಕಾಂತ್ ಕಲ್ಯಾಣರಾಮನ್ ಅವ್ರಿಗೂ ಕೂಡ, ಮತ್ತು ಸ್ಟೇಜ್ ಕ್ರ್ಯೂನಲ್ಲಿ ಆದ್ಯ, ನವ್ಯ ಮತ್ತು ತ್ರಯಿ, ಫೋಟೋಗ್ರಫಿನಲ್ಲಿ ಋತ್ವಿಕ್ ಶಾಸ್ತ್ರಿ, ಮತ್ತು ಟೆಕ್ನಿಕಲ್ ಸಪೋರ್ಟ್ ಅನಿರುದ್ಧ್ ಭಟ್ಟ. ಹಾಗೆ ಇವತ್ತು ನಮಗೆ ಉತ್ತಮವಾದ ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟಂತಹ ಸಂಗೀತ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಕಡೆಯಿಂದ ಬಂದಿರೋ ರವಿ ಅವರು ಮತ್ತು ಚಂದನ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿಡಿಯೋಗ್ರಫಿನಲ್ಲಿ ನಮಗೆ ನೆರವಾಗ್ತಿರುವಂತಹ ಟೆಂಪಲ್ ಸೌಂಡ್ಸ್ನ ಸಚಿನ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಸೇವಾ ಸದನ್ ಈ ಸಭಾಂಗಣದ ನಾಗರಾಜ್ ಅವರು, ರವಿಯವರು ಮತ್ತು ಸಲ್ಮಾನ್ ಅವರು ನಮಗೆ ಬಹಳ ಸಪೋರ್ಟನ್ನು ನೀಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಧನ ಸಹಾಯ ಬೇಕೇ ಬೇಕು. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಹಂಸನಾದದ ಬಹಳಷ್ಟು ಜನ ಮೆಂಬರ್ಸ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಮ್ಮ ಧನ ಸಹಾಯವನ್ನು ಮಾಡಿದ್ದಾರೆ. ಶ್ರೀ ಶಂಕರ್ ರಾಮನ್, ಶ್ರೀ ಜಾನ್ ಸಗೈರಾಜ್, ಶ್ರೀ ದೀಪಕ್ ಶ್ರೀನಿವಾಸನ್, ಶ್ರೀ ಬದ್ರಿ ದತ್ತ, ಶ್ರೀಮತಿ ಪೂನಂ ಭಟ್ ಮಂಗಳೂರಿಂದ, ಶ್ರೀ ಶಶಿ ಮೆನನ್ ಮುಂಬೈಯಿಂದ, ಶ್ರೀ ರಾಜಗೋಪಾಲ್, ಶ್ರೀಮತಿ ರೀನಾ ಮುರ್ಗೋಡ್, ಡಾಕ್ಟರ್ ಬಿನುರಾಜ್ ಅವರು ನನ್ನ 2024 ಜಾನ್ವರಿಯಿಂದ ಅವರು ಹಾರ್ಮೋನಿಕಾ ಕಲಿತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕಾಗಿ ಕ್ಯಾಲಿಕಟ್ಟಿಂದ ಬಂದಿದ್ದಾರೆ. ಡಾಕ್ಟರ್ ಬಿನುರಾಜ್ ಈಸ್ ಅ ಹೋಮಿಯೋಪತಿ ಡಾಕ್ಟರ್. ಈ ಕಾರ್ಯಕ್ರಮಕ್ಕೋಸ್ಕರ ಕ್ಯಾಲಿಕಟ್ಟಿಂದ ಬಂದಿದ್ದಾರೆ, ಬಹಳ ಸಂತೋಷ. ಹಾಗೆ ಶ್ರೀ ರವಿಶಂಕರ್, ಶ್ರೀಮತಿ ರೂಪಾ ಸಂಜಯ್, ಶ್ರೀ ಭರತ್ ಎಲ್, ಶ್ರೀ ಸುರೇಶ್ ಜೋಯಿಸ್, ಕುಮಾರಿ ಸುನಿಧಿ, ಶ್ರೀಮತಿ ಲಕ್ಷ್ಮೀ ಸುಧೀಂದ್ರ, ಕುಮಾರಿ ಅನನ್ಯ, ಇನ್ನು ಬಹಳಷ್ಟು ಜನ ನಮಗೆ ಧನ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಜನವರಿ ಅಥವಾ ಫೆಬ್ರವರಿನಲ್ಲಿ ರೀಜನ್ ರಾಗ ಸಂಚಿಕೆ 12ರಲ್ಲಿರುತ್ತೆ. ಅಲ್ಲಿವರೆಗೂ ಜೈ ಹಾರ್ಮೋನಿಕಾ. ಥ್ಯಾಂಕ್ ಯು ಆಲ್.